ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಿನ್ನೆ ನೀವು ನೋಡಬಹುದು ಅಹಮದಾಬಾದ್ ಅಲ್ಲಿ ಒಂದು ವಿಮಾನ ಪತನ ಆಗಿ 240 ಜನ ಪ್ರಾಣ ಕಳ್ಕೊಂಡ್ರು. ಮತ್ತೆ ಅದು ಒಂದು ನೆಗೆಟಿವ್ ನ್ಯೂಸ್ ಆದ್ರೆ ಇನ್ನೊಂದು ನೆಗೆಟಿವ್ ನ್ಯೂಸ್ ಮತ್ತೆ ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ವಾರ್ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಹಿಂಗಾಗಿ ಓವರ್ ಆಲ್ ಏನಂತಂದ್ರೆ ವರ್ಲ್ಡ್ ಅಲ್ಲಿ ಲೈಕ್ ನೆಗೆಟಿವ್ ನ್ಯೂಸ್ ಇತ್ತು. ಹಂಗಾಗಿ ಇವತ್ತು ನಮ್ದು ಮಾರ್ಕೆಟ್ ಯೂಸ್ ಗ್ಯಾಪ್ ಡೌನ್ ಆಗಿ ಸ್ವಲ್ಪ ಪಾಸಿಟಿವ್ಗೆ ಲೈಕ್ ಓಪನ್ ಕಿಂತ ಮೇಲೆ ಕ್ಲೋಸ್ ಆಗಿದೆ. ನಾವು ಸೆಕ್ಟರ್ಸ್ ಪ್ರಕಾರ ಬರ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಸ್ ನೋಡಿ ನಮಗೆ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯ್ತು. ಹೈಯೆಸ್ಟ್ ನಮ್ಗೆ ಬಿದ್ದಿರೋದು ಯಾವ್ದು ಅಂತಂದ್ರೆ PSU ಬ್ಯಾಂಕ್. ಯಾವುದೇ ನೀವು ಅಬ್ಸರ್ವ್ ಮಾಡಿ ಏನಾರ ಕ್ರಾಶ್ ಆಯ್ತು ಅಂತ ಅನ್ಕೊಳ್ಳಿ, ಲೈಕ್ ಏನಾರ ನೆಗೆಟಿವ್ ನ್ಯೂಸ್ ಬಂದ್ರೆ ಫಸ್ಟ್ ಸೆಕ್ಟರ್ಸ್ ಬೆಳೆದ ಈ PSU ಬ್ಯಾಂಕ್. ಓಕೆ, ನೆಗೆಟಿವ್ ನ್ಯೂಸ್ಗೆ ಬೇಗ ರಿಯಾಕ್ಟ್ ಆಗುತ್ತೆ ಈ ಒಂದು PSU ಬ್ಯಾಂಕ್ ಸೆಕ್ಟರ್ಸ್. ಓಕೆ, ಅದೇ ತರ ಇವತ್ತು ಸ್ವಲ್ಪ ಸ್ಟಾಕ್ಸ್ ಪಾಸಿಟಿವ್ ಇದ್ದು, ಸಮ್ ಸ್ಟಾಕ್ಸ್ 10% 12% ಎಲ್ಲ ಹೋಗ್ಬಿಟ್ಟಿದೆ. ಓಕೆ, ಅದನ್ನ ತೋರಿಸ್ತೀನಿ ಯಾವ್ದಾವ್ದು ಅಂತೇಳಿ ನೋಡಿ. ಸಮ್ ಲೈಕ್ ಸ್ಟಾಕ್ ಅಂದ್ರೆ ಸೆಕ್ಟರ್ಸ್ ಯಾವ್ಯಾವ್ದು ಪಾಸಿಟಿವ್ ಇದೆ ಅಂತಂದ್ರೆ ಮಿಡ್ ಸ್ಮಾಲ್ ಹೆಲ್ತ್ ಕೇರ್ ಅಂತೇಳಿ, ಮತ್ತೆ ಮೀಡಿಯಾ, ಮತ್ತೆ ರಿಯಾಲಿಟಿ. ಓಕೆ, ನೀವು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನೋಡಿ, ಇವಾಗ ಈ ತರ ಈಗ ವಿಮಾನ ಪತನ ಆಯ್ತು ಅಂತ ಅನ್ಕೊಳ್ಳಿ, ಲೈಕ್ ವಿಮಾನ ಪತನ ವಾಟ್ ಎವರ್ ಮೋರ್ ನೆಗೆಟಿವ್ ನ್ಯೂಸ್ ಬಂತಂದ್ರೆ ಸೊ ಫಾರ್ಮಾ ಸೆಕ್ಟರ್ಸ್ ಮೇಲೆ ಹೋಗ್ಲೇಬೇಕು, ಯಾಕಂದ್ರೆ ಅದು ನೆಸೆಸರಿ ಇದು. ಮತ್ತೆ ಮೀಡಿಯಾನು ಮೇಲೆ ಹೋಗುತ್ತೆ, ಯಾಕಂದ್ರೆ ಅವರೇ ಫೋರ್ಕಾಸ್ಟಿಂಗ್ ಮಾಡೋದು. ಸೊ ಇವೆರಡು ಸೆಕ್ಟರ್ಸ್ ಪಾಸಿಟಿವ್ ಹೋಗುತ್ತೆ. ಅದಕ್ಕೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಎಲ್ಲಾ ಡೈವರ್ಸಿಫಿಕೇಶನ್ ಇರ್ಬೇಕಂತ ಹೇಳೋದು ಇದೇ ಸಲುವಾಗಿ. ನೀವು ಬರೀ ಜಸ್ಟ್ ಆಟೋ ಸೆಕ್ಟರ್ಸ್ ಒಂದೇ ಆಗ್ತೀರಾ, ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ಆಗ್ತೀರಾ ಅಂತಂದ್ರೆ ಬರೀ ಅಪ್ ಹೋಗುವಾಗ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಮಾಡ್ಕೊಡುತ್ತೆ. ಈ ತರ ಕ್ರಾಶ್ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಜಾಸ್ತಿ ಲಾಸ್ ಮಾಡಿಬಿಡುತ್ತೆ. ನೀವು ಬ್ಯಾಲೆನ್ಸ್ ಆಗಿದ್ರೆ ಏನಂತಂದ್ರೆ ನೋಡಿ, ಅಲ್ಲಿ ನಿಮ್ಗೆ ಮೈನಸ್ ಆಗುತ್ತೆ, ಇಲ್ಲಿ ನಿಮ್ಗೆ ಪ್ಲಸ್ ಆಗುತ್ತೆ. ಇದನ್ನೇ ನಾವು ಡೈವರ್ಸಿಫಿಕೇಶನ್ ಅಂತ ಅಂತೀವಿ. ಅಂದ್ರೆ ಒಂದೇ ಸೆಕ್ಟರ್ಸ್ ಮೇಲೆ ಒಂದೇ ಸ್ಟಾಕ್ಸ್ ಮೇಲೆ ಯಾವಾಗ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು. ಮಲ್ಟಿಪಲ್ ಸೆಕ್ಟರ್ಸ್ ಮಲ್ಟಿಪಲ್ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಇದು ಪಾಯಿಂಟ್ ನಂಬರ್ 1. ಇವತ್ತಿನ ಲರ್ನಿಂಗ್ ಇದರಲ್ಲಿ ನೀವು ಇದನ್ನ ಆಡ್ ಮಾಡ್ಕೋಬಹುದು. ನಾವು ಸ್ಟಾಕ್ಸ್ ವೈಸ್ ಬರ್ತೀವಿ ಅಂತಂದ್ರೆ ನೋಡಿ, ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಇವತ್ತು ನೆಗೆಟಿವ್ ಅಲ್ಲೇ ಇದೆ. ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ನೋಡಿ ಫುಲ್ ನೆಗೆಟಿವ್. ಯಾವ ಸ್ಟಾಕ್ಸ್ ನೋಡಿದ್ರು ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಸಮ್ ಸ್ಟಾಕ್ಸ್ ಮಾತ್ರ ನೋಡಿ, ONGC, ಟಾಟಾ ಮಹೀಂದ್ರ ಇವೆಲ್ಲ ಸ್ವಲ್ಪ ಪಾಸಿಟಿವ್ ಇದೆ, ಮಿಕ್ಕಿದೆಲ್ಲ ನೆಗೆಟಿವ್ ಇದೆ. ಸೊ ಇದರಲ್ಲಿ ಇವತ್ತು 10% 15% ಎಲ್ಲ ಸ್ಟಾಕ್ಸ್ ಹೋಗಿದೆ. ಓಕೆ, ನಾವು ನಿನ್ನೆ ನೋಡೋಣ, ಈ ಬೋಯಿಂಗ್ ಏರ್ ಇಂಡಿಯಾದಲ್ಲಿ ವಿಮಾನ ಕ್ರಾಶ್ ಆಯ್ತಲ್ಲ, ಅದ್ರ ಮೇನ್ ಕೋರ್ ಕಂಪನಿ ಯಾವ್ದಂತಂದ್ರೆ ಬೋಯಿಂಗ್ ಕಂಪನಿ ಅಂತೇಳಿ. ನಿನ್ನೆ ಬೋಯಿಂಗ್ ಕಂಪನಿ ನೋಡಿ ನ್ಯಾಸ್ಡ್ಯಾಕ್ ಅಲ್ಲಿ ಲೈಕ್ ಅಂದ್ರೆ ಅಮೆರಿಕಾದಲ್ಲಿ ಟೋಟಲ್ ಆಗಿ ಒಂದು 6% ನಮಗೆ ಡೌನ್ ಆಗಿ ನೋಡಕ ಕಾಣ್ತು. ಅಂತಂದ್ರೆ 6% ಡೌನ್ ಆಗಿಬಿಡ್ತು, ಯೂಸ್ ಗ್ಯಾಪ್ ಡೌನ್ ಆಯ್ತು. ಯಾಕಂದ್ರೆ ಅವ್ರ ಇಂಜಿನ್ ಫೇಲ್ ಆಗಿರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ಟ್ರಸ್ಟ್ ಹೋಗುತ್ತೆ. ಆ ತರ ಏನಾಗುತ್ತೆ ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆಗ್ತಾರೆ, ಹಂಗಾಗಿ ಶೇರ್ ಪ್ರೈಸ್ ಈ ತರ ಡೌನ್ ಆಗುತ್ತೆ. ಇವತ್ತು ನೋಡಿ ಸಮ್ ಸ್ಟಾಕ್ಸ್ ಸಿಕ್ಕಾಪಟ್ಟೆ ಮೂಮೆಂಟಮ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ SCI. ನೀವು SCI ನೋಡ್ತೀರಾ ಅಂತಂದ್ರೆ ನೋಡಿ, ಎಲ್ಲ ಇಡೀ ಮಾರ್ಕೆಟ್ ಡೌನ್ ಐತಿ, ಇದನ್ನ ನೋಡಿದ್ರೆ ನಾನ್ ಸ್ಟಾಪ್ ಆಗಲಾಗಿ ಫುಲ್ ನೀಟಾಗಿ ಮೇಲೋಗಿದೆ, 18% ಕೊಟ್ಟಿದೆ. ಓಕೆ, ನೀವು ಡೈವರ್ಸಿಫಿಕೇಶನ್ ಮಾಡಿದ್ರೆ ಈ ತರ ನೀವು ಅಡ್ವಾಂಟೇಜಸ್ ಪಡಿಬಹುದು. ಓಕೆ, SCI ಆಲ್ರೆಡಿ ನಾವು ಸಂಡೇ ಮೀಟಿಂಗ್ ಅಲ್ಲಿ ಹೇಳಿರ್ತೀವಿ. ಓಕೆ, ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಓಕೆ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೆ ಒಂದು ಒಳ್ಳೆ ಪ್ರಾಫಿಟ್ ಬಂದಿರುತ್ತೆ. ಓಕೆ, 2-3 ವಾರದಿಂದ ಇದನ್ನೇ ನಾವು SCI ನ ಹೇಳ್ಕೊಂಡು ಬಂದಿದ್ದೀವಿ. ಓಕೆ, ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡಿರ್ಬೋದು. ನಮ್ಮ ಲೈಕ್ ಸಂಡೇ ಮೀಟಿಂಗ್ ಯಾರ್ಯಾರು ಅಟೆಂಡ್ ಮಾಡಿರ್ತಾರೆ. ಓಕೆ, ಕಾಫಿ ಮಾರ್ಕೆಟ್ ಅನಾಲಿಸಿಸ್ ಡನ್. ಅದೇ ತರ ನೋಡಿ, ನಾವು ಇವಾಗ ನಿಫ್ಟಿ ಬರ್ತೀವಿ ಅಂತಂದ್ರೆ ನಿಫ್ಟಿ ಅನಾಲಿಸಿಸ್ ಮಾಡೋಣ ಅಂತಂದ್ರೆ ಯೂಶುವಲಿ ಇವತ್ತು ಬಿಗ್ ಗ್ಯಾಪ್ ಡೌನ್ ಆಯ್ತು. ಈ ಗ್ಯಾಪ್ ಡೌನ್ ಇಂದ ನೀವೇನೇನು ಕಲಿಬಹುದು ಅಂತಂದ್ರೆ ನೋಡಿ, ಫಸ್ಟ್ ಕ್ಯಾಂಡಲ್ ನಮ್ಗೆ ಯಾವ ಕ್ಯಾಂಡಲ್ ಬಂತಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಬಂತು. ಸೊ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್. ಸೊ ಫಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದಿದ್ರೆ ಪಾಸಿಟಿವ್ ಸೆಂಟಿಮೆಂಟ್. ಇವತ್ತು ಮಿಕ್ಸ್ಡ್ ವೇ ಅಂತ ಹೇಳಿ ಎಲ್ಲಿ ತನಕ ಈ ಲೋ ಬ್ರೇಕ್ ಆಗೋ ತನಕ. ಈ ಲೋ ಏನಾರ ಬ್ರೇಕ್ ಆಗಿತ್ತು ಅಂತಂದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗ್ತಿತ್ತು. ಸೊ ಅಷ್ಟು ಈಸಿಯಾಗಿ ಆಗಲ್ಲ, ಯಾಕಂದ್ರೆ ಒಂದೇ ನ್ಯೂಸ್ ಬಂದ್ರೆ ಈ ತರ ಸ್ವಲ್ಪ ರಿಯಾಕ್ಟ್ ಮಾಡುತ್ತೆ, ಅದಾದ್ಮೇಲೆ ಬೌನ್ಸ್ ಬ್ಯಾಕ್ ಆಗ್ಲೇಬೇಕು. ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ಏನಂತಂದ್ರೆ ಅಪ್ ಟ್ರೆಂಡ್. ಓಕೆ, ಸಮ್ ನ್ಯೂಸ್ ಬರುತ್ತೆ, ಇಷ್ಟು ಬರುತ್ತೆ, ಮತ್ತೆ ಈ ತರ ಪುಲ್ ಬ್ಯಾಕ್ ಆಗುತ್ತೆ. ಇಂಥ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಇದು ಇಟ್ ಇಸ್ ಎ ಬೆಸ್ಟ್ ಟೈಮ್. ಯಾವಾಗ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ನೋಡಿ ಮಾರ್ಕೆಟ್ ನೀಟಾಗಿ ಪ್ರೈಸ್ ಆಕ್ಷನ್ಸ್ ಮಾಡ್ಕೊಂಡು ಅಪ್ ಅಲ್ಲೇ ನಿಮ್ಗೆ ಕ್ಲೋಸ್ ಆಯ್ತು. ಓಕೆ, ಅಂದ್ರೆ ಓಪನ್ ಇಲ್ಲಿ, ಕ್ಲೋಸಿಂಗ್ ಇಲ್ಲಿ, ಅಂದ್ರೆ ಟೋಟಲ್ ಅಪ್ ಕ್ಲೋಸ್ ಆಗಿದೆ. ಡನ್. ಇದು ಒಂದು ಪ್ರೈಸ್ ಆಕ್ಷನ್ಸ್ ಪ್ರಕಾರ. ಇನ್ನೊಂದು ಪ್ರಕಾರ ಅಂತಂದ್ರೆ ನೀವು ಲೈಕ್ ನಮ್ದು ರೇನ್ಬೋ ಸ್ಟ್ರಾಟಜಿ ಹಾಕೊಂಡು ಮಾಡ್ತಿರ್ತಂದ್ರೆ ಇವತ್ತು ನಿಮ್ಗೆ ನೀಟಾಗಿ ಸಿಕ್ಕಿದೆ. ರೇನ್ಬೋ ಸ್ಟ್ರಾಟಜಿ ನೋಡಿ, ಬೈಯಿಂಗು ಸಿಕ್ಕಿದೆ, ಸೆಲ್ಲಿಂಗು ಸಿಕ್ಕಿದೆ. ನೀಟಾಗಿ ನೀವು ಟ್ರೇಡ್ ಮಾಡ್ಕೊಂಡ್ರೆ ಮುಗೀತು. ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಬೈಯಿಂಗ್ ಸಿಕ್ತು, ಇಲ್ಲಿ ತನಕ ನೀವು ಟಾರ್ಗೆಟ್ ಇಟ್ಕೋಬಹುದು. ಮತ್ತೆ ನೀವು ಇಲ್ಲಿ ತಿರ್ಗಾ ಮತ್ತೆ ಬೈಯಿಂಗ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ತಿರ್ಗಾ ಇಲ್ಲಿ ಬೈಯಿಂಗ್ ಮಾಡ್ತೀರಾ ಅಂತಂದ್ರೆ ಮತ್ತೆ ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ತಿರ್ಗಾ ಇಲ್ಲಿ ಬೈಯಿಂಗ್ ಮಾಡ್ತೀರಾ ಅಂದ್ರೆ ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ಇದು ಬರೀ ನಾನು ಲಾಂಗ್ ಸೈಡ್ ಹೇಳಿದೀನಿ, ಯಾಕಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿತ್ತಲ್ಲ, ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ ಅಂತ ಹೇಳಿ. ನೀವು ಇಲ್ಲಿ ತನಕ ಈ ಲೋ ಬ್ರೇಕ್ ಆಗತ್ತನ ಸೆಲ್ ಕಡೆ ನೋಡ್ಬಾರ್ದು. ಅಕಸ್ಮಾತ್ ಸೆಲ್ ಮಾಡ್ತೀರಂತೂ ಅನ್ಕೊಳ್ಳಿ.
ಓಕೆ, ಇಲ್ಲಿ ನೀವು ಮಾಡ್ತೀರಾ ಒಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಎರಡನೇದು ಇಲ್ಲಿ ಮಾಡ್ತೀರಾ ಟಾರ್ಗೆಟ್ ಹಿಟ್ ಆಗುತ್ತೆ, ಮೂರನೇದು ಇಲ್ಲಿ ಮಾಡ್ತೀರಾ ಮತ್ತೆ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಬೈ ಮಾಡಿ ಸೆಲ್ ಮಾಡಿ ಏನೇ ಮಾಡಿದ್ರು ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದ್ರ ಜೊತೆ ನೀವು ಪ್ರೈಸ್ ಆಕ್ಷನ್ಸ್ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಪ್ರಾಫಿಟೇಬಲ್ ಜಾಸ್ತಿ ಆಗ್ಬೋದು. ಇದು ನಮ್ಮ ರೈನ್ಬೋ ಸ್ಟ್ರಾಟಜಿನ ಇಟ್ಕೊಂಡು ಈ ತರ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾವು ನೋಡ್ತೀವಿ ಅಂತಂದ್ರೆ ನೋಡಿ, ಎ ಬೇಸ್ಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅದನ್ನು ನೀಟಾಗಿ ವರ್ಕ್ ಆಗಿದೆ ಇವತ್ತು. ಓಕೆ, ನೋಡಿ ಲೈಕ್ ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ R3 ದಾಟನ ಸೀದಾ R2 ದಾಟನ ನೆಕ್ಸ್ಟ್ R1 ಈ ತರ ಇರುತ್ತೆ ನಿಮಗೆ. ಓಕೆ, ಇದನ್ನ ನೀವು R2 R3 ಯಾವ ತರ ಕನ್ಫ್ಯೂಸ್ ಆಗ್ತಂದ್ರೆ ಈ ತರ ಇದೆ ನೋಡಿ. ಓಕೆ, ಇದು ನಿಮಗೆ R1 R2 R3 R4 ಈ ತರ ಇದೆ. ಓಕೆ, R1 ಆಗನೆ ನೋಡಿ, ನೆಕ್ಸ್ಟ್ ಇಲ್ಲಿ R1 ಆಗನ R2 ಆಗನ R3 ಈ ತರ ಇದೆ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಟ್ಕೊಂಡು ನೀವು ಇದನ್ನ ಟ್ರೇಡ್ ಮಾಡ್ಬೋದು. ಓಕೆ, ನಾಳೆ ಯಾವ ತರ ಮಾರ್ಕೆಟ್ ಇರುತ್ತೆ ಅಂತ ಹೇಳಿ ನಾವು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಇದೆ ಮಾರ್ಕೆಟ್ ಇವಾಗ. ಲೈಕ್ ನಮಗೆ ಈ ಗ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟುಮಾರೋ ಮಾರ್ಕೆಟ್ಗೆ. ಈ ಗ್ಯಾಪ್, ಓಕೆ, ಈ ಗ್ಯಾಪ್ನ ನೀವು ಒಂದು ಹಾಕೊಳ್ಳಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಳ್ಳಿ, ಇಷ್ಟು ಇಟ್ಕೊಳ್ಳಿ. ಇದಾದ್ಮೇಲೆ ಈ ತರ ಇನ್ನೊಂದು ಲೈನ್ ಹಾಕೊಂಡ್ಬಿಡಿ. ಇವಾಗ ಇಷ್ಟು ಇಟ್ಕೊಂಡ್ಬಿಡಿ. ಈ 3 ಲೈನ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ನಾಳೆ ಮಾರ್ಕೆಟ್ ಈ 3 ರೇಂಜ್ ಅಲ್ಲೇ ನಮಗೆ ಬೈ ಸೆಲ್ ಸಿಗ್ನಲ್ ಕೊಡುತ್ತೆ. ಓಕೆ, ಯಾವ ತರ ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದು ಅಂದ್ರೆ ನಾಳೆ ಓಕೆ, ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ಸ್ವಲ್ಪ ಮೇಲೆ ಹೋಗಿ ಈ ಗ್ಯಾಪ್ ನ ಫಿಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲಾಟ್ ಏನಾದ್ರು ಓಪನ್ ಆದ್ರೆ, ಗ್ಯಾಪ್ ಡೌನ್ ಆದ್ರೆ ನೀವು ಪ್ರೈಸ್ ಆಕ್ಷನ್ಸ್ ನೋಡ್ಕೋಬೇಕು. ತಿರ್ಗಾ ಮತ್ತೆ ಹಿಂಗ್ ಮೇಲೆ ಹೋಯ್ತು ಅಂತಂದ್ರೆ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ. ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಪ್ರೈಸ್ ಆಕ್ಷನ್ಸ್ ಮಾಡಿದ್ರೆ ಇಲ್ಲಿ ತನಕ ಬರುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ನಮಗೆ ಸಪೋರ್ಟ್ ಯಾವ್ದು ಅಂತಂದ್ರೆ ಸೀದಾ ನಿಮ್ಗೆ ನಿನ್ನೆದು ಲೋ. ಓಕೆ, ಇದಿಷ್ಟು 4 ಲೈನ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಟುಮಾರೋ ಮಾರ್ಕೆಟ್. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.